ಕೆಲವೇ ಕ್ಷಣದಲ್ಲಿ ಯಶವಂತಪುರ ಬಿಜೆಪಿ ಅಭ್ಯರ್ಥಿ ಎಸ್ಟಿ ಸೋಮಶೇಖರ್ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ನಾಮಪತ್ರಕ್ಕೂ ಮುನ್ನ ಹೆರೋಹಳ್ಳಿ ಅಂಜನಾ ನಗರದಲ್ಲಿರುವ ಬಾಲಾಂಜನೇಯ ದೇಗುಲದಲ್ಲಿ ಅವರು ಪೂಜೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಪೂಜೆಯ ಬಳಿಕ ಸಾವಿರಾರು ಕಾರ್ಯಕರ್ತರ ಸಮ್ಮುಖದಲ್ಲಿ ಮೆರವಣಿಗೆ ನಡೆಯುತ್ತೆ. ಪಾದಯಾತ್ರೆ ಮೂಲಕವೇ ಬಿಬಿಎಂಪಿ ಕಚೇರಿಗೆ ಆಗಮಿಸಿ ಎಸ್ಟಿ ಸೋಮಶೇಖರ್ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಯಶವಂತಪುರ ಚುನಾವಣಾ ಅಧಿಕಾರಿ ಕಚೇರಿಗೆ ಆಗಮಿಸಿದ್ದಾರೆ. ಸೋಮಶೇಖರ್ ಅಂಜನಾನಗರದಲ್ಲಿರುವ ಬಾಲಾಂಜನೇಯ ದೇಗುಲಕ್ಕೆ ತೆರಳಿ ಅಲ್ಲಿ ಪೂಜೆಯನ್ನ ಸಲ್ಲಿಸಿ ಆ ನಂತರ ನಾಮಪತ್ರವನ್ನು ಅವರು ಸಲ್ಲಿಕೆ ಮಾಡಲಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಎಸ್ಟಿ ಸೋಮಶೇಖರ್ ಅವರು ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಮೆರವಣಿಗೆಯ ಮೂಲಕ ಬರ್ತಾ ಇರುವಂತಹ ದೃಶ್ಯಗಳನ್ನು ನಾವಿಲ್ಲಿ ನೋಡಬಹುದು. ಕ್ಷೇತ್ರದಲ್ಲಿ ಮತ್ತೊಮ್ಮೆ ಶಾಸಕನಾಗಿ ಆಯ್ಕೆ ಮಾಡತಕ್ಕಂತ ಅವಕಾಶ ಮೇ 10ನೇ ತಾರೀಕಿದೆ. ನಿಮ್ಮೆಲ್ಲರ ವಿಶ್ವಾಸದಿಂದ ಘಂಟಾಘೋಷವಾಗಿ ಹೇಳ್ತೇನೆ, 50,000 ಅಂತರದಿಂದ ಈ ಯಶವಂತಪುರ ಕ್ಷೇತ್ರದಲ್ಲಿ ಗೆಲುವು ಭಾರತೀಯ ಜನತಾ ಪಕ್ಷ ವಿಧಾನಸೌಧದ 3ನೇ ಮಹಡಿಯಲ್ಲಿ ಅಧಿಕಾರ ನಡೆಸತಕ್ಕಂಥ ಭಾರತೀಯ ಜನತಾ ಪಕ್ಷ 100% ಗ್ಯಾರಂಟಿ ಅಂತಕ್ಕಂಥದ್ದನ್ನೇ ಸಂದರ್ಭದಲ್ಲಿ ಹೇಳಿ ಕ್ಷೇತ್ರದಲ್ಲಿ ಮಲ್ಲೇಶ್ವರಂ ಬಿಜೆಪಿ ಅಭ್ಯರ್ಥಿ ಅಶ್ವಥ್ ನಾರಾಯಣ್ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದು ಬೃಹತ್ ರ್ಯಾಲಿ ನಡೆಸಿ ಅಶ್ವಥ್ ನಾರಾಯಣ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಬೃಹತ್ ರ್ಯಾಲಿಯನ್ನ ನಡೆಸಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಅಶ್ವಥ್ ನಾರಾಯಣ್ ಅವರು ಈಗ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಬೃಹತ್ ರ್ಯಾಲಿಯನ್ನ ನಡೆಸಿದ್ರು. ಬೃಹತ್ ರ್ಯಾಲಿಯ ಮೂಲಕವೇ ಮೆರವಣಿಗೆಯ ಮೂಲಕವೇ ತೆರಳಿ ಸಾಕಷ್ಟು ಬೆಂಬಲಿಗರ ಜೊತೆ ಕಾರ್ಯಕರ್ತರ ಜೊತೆಗೆ ತೆರಳಿ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ.